ನಾವು ನೀವು ತಿನ್ನುವಂತಹ ಊಟ ಬಹುತೇಕ ವಿಷಕಾರಿ. ಹಾಗಂತ ಅಡುಗೆ ಮನೆಯಲ್ಲಿ ಯಾರು ವಿಷ ಹಾಕಲ್ಲ. ಆಹಾರ ಪದಾರ್ಥಗಳು ಕಿಚನ್ ತಲುಪೋ ಹೊತ್ತಿಗೆ ಎಲ್ಲವೂ ಹಾಳಾಗಿರುತ್ತೆ. ಹೇಗಂದ್ರೆ ತರಕಾರಿ ಮತ್ತು ಹಣ್ಣಲ್ಲಿ ಕಾರ್ಕೋಟಕ ವಿಷ ಮಿಳಿತಗೊಂಡಿದೆ. ಇದು ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಿಗೆಳೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ನೋಡೋಣ ಬನ್ನಿ. ತರಕಾರಿ ಹಣ್ಣಲ್ಲಿದೆ ಕಾರ್ಕೋಟಕ ವಿಷ. ಮಕ್ಕಳು ತಿಂದ್ರೆ ಬುದ್ಧಿಯೇ ಮಟಾಶ್, ಪುರುಷರ ಪುರುಷತ್ವವೇ ಡಮಾರ್. ಎಸ್, ಇಂಥ ಎಚ್ಚರಿಕೆ ನಿಮಗೆ ಕೊಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ಬಾಳಿಗೆ ವಿಷ ಹಿಂಡು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯದ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಸತ್ತೇ ಹೋಗಿರೋದ್ರಿಂದ ಕರಾಳ ಮಾಫಿಯಾ ಒಂದು ಕಳ್ಳಾಟ ಆಡ್ತಿದೆ. ಈ ಕಳ್ಳಾಟವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ. ನಿಷೇಧಿತ ವಿಷ ಮಾರ್ತಿದೆ ಮಾಫಿಯಾ. ಔಷಧಿ ಅಂಗಡಿಗಳಲ್ಲೇ ಅಕ್ರಮ ದಂಧೆ. ಹೌದು, ನಮ್ಮ ರಾಜ್ಯದಲ್ಲಿ ಸರ್ಕಾರವೇ ನಿಷೇಧಿಸಿರೋ ಅಪಾಯಕಾರಿ ಕ್ರಿಮಿಕೀಟನಾಶಕಗಳ ಬಳಕೆಯಾಗ್ತಿದೆ. ಹಣ್ಣು ತರಕಾರಿಗೆ ಬಳಸಲೇಬಾರದು ಅಂತ ಬ್ಯಾನ್ ಮಾಡಿರೋ ಕೀಟನಾಶಕಗಳನ್ನ ಬಿಂದಾಸಾಗಿ ಮಾರಾಟ ಮಾಡೋ ಅಂಶ ನಾವು ನಡೆಸಿರೋ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಚೀಟಿ ಎಲ್ಲ ಕೊಡಲ್ಲ, ವಿತೌಟ್ ಬಿಲ್ಲು ಚೀಟಿ ಕೊಡೋದಿಲ್ಲ. ಯಾವುದಕ್ಕೆ? ಕಾಳು ಮಾತ್ರ ಬಿಲ್ ಕೊಡಲ್ಲ. ಲೆಕ್ಕ ಹಾಕ್ತೀವಿ, ಕಾಸು ಇಸ್ಕೊತೀವಿ. ಯಾಕಂದ್ರೆ ಅದು ಮಾರಂಗಿಲ್ಲ. ಅದಕ್ಕೆ ಮಾಫಿಯಾ ಮಂದಿ ಜೊತೆ ಕೈ ಜೋಡಿಸಿರೋ ಔಷಧಿ ಅಂಗಡಿ ಮಾಲೀಕರು ಕೀಟನಾಶಕಗಳು ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರು ಕಮಿಷನ್ ಆಸೆಗೆ ರೈತರ ಕೈಗೆ ವಿಷ ಕೊಡ್ತಿದ್ದಾರೆ. ಇನ್ನು ಬ್ಯಾನ್ ಆಗಿರೋದೆಲ್ಲ ಕೊಟ್ಟರೆ ಗಿಡ ಎಲ್ಲ ಹಾಳಾಗ್ಬಿಟ್ರೆ ಅಂತ. ಅವೆಲ್ಲ ಏನಾಗಲ್ಲ ಸರ್. ಬ್ಯಾನ್ ಅಂದ್ರೆ ಹಂಗಲ್ಲ, ರೆಸಿಡಿಯಲ್ ಅಂತ ಮನುಷ್ಯನಿಗೆ ತೊಂದರೆ ಅಂತ ಅಷ್ಟ. ಹಂಗೆ ಬ್ಯಾನ್ ಆಗಿರೋದು ಗಿಡಕ್ಕೆಲ್ಲ ಹಾಕ್ಬೋದಾ? ಗಿಡಗಳಿಗೆಲ್ಲ ಹಾಕ್ಬೋದು. ಅವೆಲ್ಲ ಸರ್ ಈಗ ಏನ್ ಗೊತ್ತಾ, ಸುಮಾರು 100 ವರ್ಷದಿಂದ ಇತ್ತು. ಇವಾಗ ಏನ್ ಗೊತ್ತಾ, ಮನುಷ್ಯನಿಗೆ ತೊಂದರೆ ಆಗುತ್ತೆ, ಏನ್ ಮಾಡಿದ್ರೆ ಕ್ಯಾನ್ಸರ್ ಬರ್ತದೆ. ಯಾವಾಗ ಇವಾಗ ಕಂಡಿರೋದು ಇಷ್ಟು. ಕಾಳು ಮಾತ್ರ ಇದೆಯಾ? ಕಾಳು ಮಾತ್ರ ಅದೇ ನೀವು ಕೇಳಿದ ಅದೇ ಅಲ್ಲ, ಅದು ಕೂಡ ಬ್ಯಾನ್ ತಾನೆ ಆಕ್ಚುಲಿ. ದುರಂತ ಅಂದ್ರೆ ಇದನ್ನ ತಡಿಬೇಕಾದ ಅಧಿಕಾರಿಗಳಿಗೆ ನಿಷೇಧಿತ ಔಷಧಿಗಳ ಬಗ್ಗೆ ಜ್ಞಾನವೇ ಇಲ್ಲ. ಅಲ್ಲದೆ ಈ ಅಕ್ರಮ ತಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಈಗಲಾದರೂ ಕೃಷಿ ಸಚಿವರು ಎಚ್ಚೆತ್ತುಕೊಂಡು ವಿಷ ಮಾಫಿಯಾಕ್ಕೆ ಬ್ರೇಕ್ ಹಾಕೋ ದಿಟ್ಟ ನಿರ್ಧಾರ ಮಾಡಲಿ. ಕ್ಯಾಮರಾಮನ್ ಗಗನ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ವ್ಯಾಪಾರಿಗಳ ಬಂಡವಾಳ ಬಯಲಾಗಿರುವಂಥದ್ದು. ಬನ್ನಿ, ಆ ರಹಸ್ಯ ಕಾರ್ಯಾಚರಣೆ ನಡೆದದ್ದು ಹೇಗೆ ಅನ್ನೋದನ್ನ ನೋಡೋಣ. ಟೊಮೆಟೊಗೆ ಹುಳ ಬಂದ್ಬಿಟ್ಟಿದೆ. ಅದು ಔಷಧಿ ಹಾಕುದು. ಹಾಂ, ತುಂಬ ಜಾಸ್ತಿ ಇದೆ. ಮೊನೊಕ್ರೋಟೋಫಾಸ್ ಅಂತ. ಮೊನೊಕ್ರೋಟೋಫಾಸ್ ಪ್ರಕಾರ ಕೊಡ್ತೀನಿ. ಇದು ಕಾಳು ಮಾತ್ರ ಇದೆ ನಿಮ್ಮ ಹತ್ರ? ಎಷ್ಟದು? 40 ರೂಪಾಯಿ ಆಗುತ್ತೆ. ಫ್ಲೋರ್ ರೇಟ್ ಇದೆಯಾ? ಅದೆಷ್ಟಾಗುತ್ತೆ? ಅದು 60 ರೂಪಾಯಿ 1 kg. ಟೊಮೆಟೊಗೆ ಹುಳ ಬಂದ್ಬಿಟ್ಟಿದೆ. ಅದು ಔಷಧಿ ಹಾಕುದು. ಹಾಂ, ತುಂಬ ಜಾಸ್ತಿ ಇದೆ. ಮೊನೊಕ್ರೋಟೋಫಾಸ್ ಅಂತ. ಮೊನೊಕ್ರೋಟೋಫಾಸ್ ಪ್ರಕಾರ ಕೊಡ್ತೀನಿ. ಇದು ಕಾಳು ಮಾತ್ರ ಇದೆ ನಿಮ್ಮ ಹತ್ರ? ಎಷ್ಟದು? 40 ರೂಪಾಯಿ ಆಗುತ್ತೆ. ಫ್ಲೋರ್ ರೇಟ್ ಇದೆಯಾ? ಅದೆಷ್ಟಾಗುತ್ತೆ? ಟೊಮೆಟೊಗೆ ಹುಳ ಬಂದ್ಬಿಟ್ಟಿದೆ ಫುಲ್ಲು. ಮೊನೊಕ್ರೋಟೋಫಾಸ್ ಅಂತಾರಲ್ಲ, ಅದು ಇದೆಯಾ ನಿಮ್ಮ ಹತ್ರ? ಕಾಳು ಮಾತ್ರ ಅಂತಾರಲ್ಲ, ಅದು ಇದೆಯಾ? ಎಷ್ಟದು? ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ಕಾರ್ಕೋಟಕ ವಿಷವನ್ನ ನಮ್ಮ ತರಕಾರಿ ಹಣ್ಣುಗಳಲ್ಲಿ ಸೇರಿಸಿ ಪ್ರತಿನಿತ್ಯವೂ ಕೂಡ ನಾವು ಸೇವಿಸೋದ್ರಿಂದ ಎಂತಹ ದೊಡ್ಡ ಮಾರಕ ಆಗ್ತಾ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನೋದನ್ನ. ಕರುನಾಡಿಗೆ ನಿಜಕ್ಕೂ ಬಹಳ ದೊಡ್ಡದಾದಂತಹ ಅಪಾಯ ಕಾದಿದೆ. ಈ ವಿಷ ಮಾಫಿಯಾ ಈ ರೀತಿಯಲ್ಲಿ ನಡೀತಾ ಇದ್ರೂ ಕೂಡ ಅದನ್ನ ತಡೆಯೋರು ಯಾರು? ಕವರ್ ಸ್ಟೋರಿಯಿಂದ ಘೋರ ಸತ್ಯ ಬಯಲಾಗಿರುವಂಥದ್ದು. ಆಹಾರ ಪದಾರ್ಥಗಳು ಕಿಚನ್ ತಲುಪೋ ಹೊತ್ತಿಗೆ ಎಲ್ಲವೂ ಹಾಳಾಗಿರುತ್ತೆ ಅಂತಂದ್ರೆ ಯಾವ ರೀತಿಯಲ್ಲಿ ಬ್ಯಾನ್ ಆಗಿರುವಂತಹ ವಿಷವನ್ನ ಇಲ್ಲಿ ಹಾಕಲಾಗ್ತಾ ಇದೆ, ಅದಕ್ಕೆ ಹೇಗೆ ವ್ಯಾಪಾರಸ್ಥರು ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಾವು ಪ್ರತಿನಿಧಿ ವಿಜಯಲಕ್ಷ್ಮಿ ಶಿವರೂರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಈ ರೀತಿಯಾದಂತಹ ಅನ್ಯಾಯ ಬ್ಯಾನ್ ಆಗಿದೆ ಅಂತಂದ್ಮೇಲೆ ಅದು ಅಂಗಡಿಗಳಲ್ಲಿ ಹೇಗೆ ಸಿಗ್ತಾ ಇದೆ ಅನ್ನೋದೇ ಮೂಲಭೂತ ಪ್ರಶ್ನೆ ಅಲ್ವಾ? ಪ್ರತಿಮಾ, ನಿಜವಾಗ್ಲೂ ಕೂಡ ಇದು ಘೋರ ಅನ್ಯಾಯ. ಇದು ಪ್ರತಿಯೊಬ್ಬರಿಗೂ ಕೂಡ ವಿಷ ಹಾಕುವಂತ ಒಂದು ಕಟುಕರ ವೃತ್ತಿ ಅಂತ ಹೇಳ್ಬೋದು. ಒಂದು ಸಲ ಪ್ರಾಣ ತೆಗೆಯೋದಲ್ಲ, ಇದು ನಿರಂತರವಾಗಿ ಪಾಯ್ಸನ್ ಹಾಕಿ ಹಾಕಿ ಇಡೀ ಕರುನಾಡನ್ನ ಒಬ್ರನ್ನಲ್ಲ ಇಬ್ರನ್ನಲ್ಲ ಯಾರು ಹಣ್ಣು ತರಕಾರಿ ತಿಂತಾರೋ ಅವರೆಲ್ಲರಿಗೂ ಕೂಡ
ಭಾರಿ ಅಪಾಯ ಕಾದಿದೆ. ಈ ಕಟುಕರು, ಈ ವಿಷ ಮಾಫಿಯಾ ಮಾಡುವಂಥ ಒಂದು ಏನು ದುಷ್ಟರಿದ್ದಾರೆ ಅವರು, ಇದು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ. ವಾಸನೆ ತಗೊಂಡ್ರೇನೆ ಮರಣ ಬರುತ್ತೆ, ಸಾವು ಬರುವಂಥ ವಿಷವನ್ನ ಅದನ್ನು ಸರ್ಕಾರವೇ ಘೋಷಿಸಿದೆಯೋ ಅತ್ಯಂತ ಅಪಾಯಕಾರಿ, ಪರಿಸರಕ್ಕೆ ಅಪಾಯಕಾರಿ ಅಂತ ಸರ್ಕಾರವೇ ಘೋಷಿಸಿ ನಿಷೇಧಿಸಿರುವಂಥ ಇಂಥ ಅಪಾಯಕಾರಿ ರಾಸಾಯನಿಕಗಳನ್ನು ಬಿಂದಾಸಾಗಿ ಪ್ರತಿಯೊಂದು ಔಷಧಿ ಮಳಿಗೆಗಳಲ್ಲೂ ಮಾರಾಟ ಮಾಡ್ತಿದ್ದಾರೆ. ಪ್ರತಿಮಾ, ನಿಜವಾಗ್ಲೂ ಕೂಡ ಇದು ಅತ್ಯಂತ ಆತಂಕಕಾರಿ ಮತ್ತೆ ತುರ್ತಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾದಂಥ ವಿಚಾರ. ವಿಜಯಲಕ್ಷ್ಮಿ, ಇದು ಪ್ರಮುಖವಾಗಿ ವ್ಯಾಪಾರಸ್ಥರಿಗೆ ಬ್ಯಾನ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತು, ಹಾಗಿದ್ದು ಮಾರಾಟ ಮಾಡ್ತಿದ್ದಾರೆ. ಕೊಳ್ಳುವಂತಹ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಇಲ್ವಾ? ಪ್ರತಿಮಾ, ನಾನು ಈ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿನ ರೈತರು ಏನು ಹೇಳ್ತಾರಂದ್ರೆ, ಇವರಿಗೆ ಏನು ಇದು ಎಲ್ಲವೂ ಕೂಡ ರಾಸಾಯನಿಕ ಪದಗಳನ್ನು ಒಳಗೊಂಡಂತ ಒಂದು ಈ ಕೀಟನಾಶಕಗಳು, ಕ್ರಿಮಿನಾಶಕಗಳು, ಇದರ ಹೆಸರು ಅವ್ರ ಬಾಯಿಗೆ ಬರಲ್ಲ ಕರೆಕ್ಟಾಗಿ. ಮೊನೊಕ್ರೋಟೋಪಸ್ ಅನ್ನೋದಕ್ಕೂ ಹೇಳಕ್ ಬರದಂಥ ಒಂದು ರೈತರಿದ್ದಾರೆ. ಅವರು ನನಗೆ ರೈತರು ಹೇಳ್ತಿದ್ದಾರೆ, ಮೇಡಮ್ ಈಗ ಕೃಷಿ ಮಾಡಬೇಕಾದ್ರೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪ್ರತಿಯೊಬ್ಬ ರೈತನು ಕೂಡ BSc ಅಗ್ರಿಕಲ್ಚರ್ ಮಾಡಬೇಕಾದಂಥ ದುಸ್ಥಿತಿ ಬಂದಿದೆ ಅಂತ. ಅಂದರೆ ಈಗ ಅನಿವಾರ್ಯವಾಗಿ ಕೀಟನಾಶಕಗಳನ್ನು ಹಾಕಲೇಬೇಕು, ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಸರ್ಕಾರವೇ ನಮ್ಮ ಜನರನ್ನ ತಂದು ನಿಲ್ಲಿಸಿದೆ. ಆಮೇಲೆ ಇವುಗಳು ಒಂದು ಈ ನಿರಂತರವಾಗಿ ರಾಸಾಯನಿಕ ವಸ್ತುಗಳನ್ನ, ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ ಬಳಸ್ತಿರೋದ್ರಿಂದ ಕೀಟಗಳೆಲ್ಲ ಮನುಷ್ಯರಿಗಿಂತ ಶಕ್ತಿಯುತವಾಗಿ ಬೆಳೆದು ನಿಂತಿದೆ. ಅವುಗಳಿಗೆ ಯಾವ ವಿಷ ಹಾಕಿದ್ರೂ ಕೂಡ ಸಾಯದಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಏನ್ ಮಾಡ್ತಿದ್ದಾರೆ, ಬೇರೆ ಬೇರೆ ಒಂದು ಕೀಟಕ್ಕೆ 4-5 ಬಗೆಯ ರಾಸಾಯನಿಕಗಳನ್ನ ಸುರಿಯಬೇಕಾದಂತ ಅನಿವಾರ್ಯತೆ ಬಂದಿದೆ. ಅವು ಯಾವುದೂ ಕೂಡ ರೈತರಿಗೆ ಗೊತ್ತಿಲ್ಲ, ಆದ್ರೆ ಮಳಿಗೆಯವರಿಗೆ ಸ್ಪಷ್ಟವಾಗಿ ಗೊತ್ತು. ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ಅಷ್ಟೂ ಮಳಿಗೆಯವರು ನಾವು ಕೇಳಿದಂತ ನಿಷೇಧಿತ ಔಷಧಿಯನ್ನ ಕೊಡ್ತಿದ್ರು, ಜೊತೆಗೆ ಹೇಳ್ತಿದ್ರು ಇದು ಬ್ಯಾನ್ ಆಗಿದೆ, ಹಾಗಾಗಿ ನಾವು ಯಾವುದೇ ಬಿಲ್ ಕೊಡಲ್ಲ, ಯಾವುದೇ ಚೀಟಿ ಕೊಡಲ್ಲ, ನಿಮ್ಗೆ ಹೀಗೆ ಕೊಡ್ತಿದೀವಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಗೊತ್ತಿದ್ದು ಅವ್ರ ಬಾಯಲ್ಲೂ ಹೇಳ್ತಿದ್ದಾರೆ ಇದು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿಯಾಗಿರುವಂಥದ್ದು, ಹಾಗಾಗಿ ಇದನ್ನ ಸರ್ಕಾರ ಬ್ಯಾನ್ ಮಾಡಿದೆ, ಗಿಡಗಳಿಗೆ ಏನೂ ಆಗಲ್ಲ ಅಂತ. ಆಮೇಲೆ ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ, ಈ ಕೃಷಿ ಇಲಾಖೆಯವರು ಒಂದು ಕೆಲಸ ಮಾಡಿದ್ದಾರೆ. ಅದೇನಂದ್ರೆ, ಒಂದು ಮೊನೊಕ್ರೋಟೋಪಸ್ ಅನ್ನುವಂಥ ಒಂದು ವಸ್ತು ಅದ, ನೀವು ಹೂಗಳ ಬೆಳೆಗೆ ಬಳಸ್ಕೊಳ್ಳಿ, ತರಕಾರಿ ಹಣ್ಣು ಹಂಪಲಿಗೆ ಬಳಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಆದರೆ ಅದೇ ಔಷಧಿ ಮಳಿಗೆಯಲ್ಲಿ ಆ ಒಂದು ಬ್ಯಾನ್ ಆಗಿರುವಂಥ ಒಂದು ಔಷಧಿ ಸಿಗುತ್ತೆ. ಅದು ಏನು ಮಾಡ್ತಾರೆ, ಈ ಹಿಂದೆ ಇವರು ಅದನ್ನು ಬಳಸ್ಕೊಳ್ತಿದ್ರು, ಯಾರು ರೈತರು. ಅವ್ರೇನು ಮಾಡ್ತಾರೆ, ಈ ಹೂವಿಗೆ ಹಾಕುವ ವಿಷವನ್ನ ಹಣ್ಣು ತರಕಾರಿಗೆ ಹಾಕ್ತಿದ್ದಾರೆ, ಯಾಕಂದ್ರೆ ಬೇಗ ಹುಳ ಸಾಯುತ್ತೆ ಅಂತ. ಅಂದ್ರೆ ಇಲ್ಲಿ ಹೇಗೆ ಕ್ರಾಸ್ ಆಗ್ತಿದೆ, ಒಂದು ಕಡೆ ನಿಷೇಧಿಸುವಂತ ಒಂದನ್ನ ಇನ್ನೊಂದಕ್ಕೆ ನಿಷೇಧಿಸಿರಲ್ವಾ, ಈ ದ್ವಂದ್ವ ನೀತಿಯಿಂದಾಗಿ ರೈತರು ಏನ್ ಮಾಡ್ತಿದ್ದಾರೆ, ಎಂತೂ ಹುಳ ಸಾಯ್ಬೇಕು, ನಮ್ಗೆ ಬೆಳೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಥ ಅತ್ಯಂತ ಅಪಾಯಕಾರಿಯಾಗಿರುವಂಥ ಒಂದು ಏನು ಈ ರಾಸಾಯನಿಕವನ್ನ, ಕೀಟನಾಶಕಗಳನ್ನ ನಿರಂತರವಾಗಿ ಬಳಕೆ ಮಾಡ್ತಿದ್ದಾರೆ. ಅದು ನಮ್ಮ ದೇಹಕ್ಕೆ ಸೇರಿ ಕ್ಯಾನ್ಸರ್, ನಪುಂಸಕತೆ, ಅಂಗವಿಕಲತೆ ಅಂತ ರೋಗಗಳು ನಮ್ಗೆ ಬರ್ತಾ ಇದೆ ನಿರಂತರವಾಗಿ. ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ ವಿಜಯಲಕ್ಷ್ಮಿ, ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ. ಯಾಕಂದ್ರೆ ಒಂದು ಕಡೆ ಬ್ಯಾನ್ ಮಾಡಿದೆ ಹೌದು, ಆದ್ರೆ ಇನ್ನೊಂದು ಕಡೆ ಅದು ಸಿಗ್ತಾ ಇದೆಯಾ, ಮತ್ತೆ ಅದನ್ನ ರೈತರು ಉಪಯೋಗಿಸ್ತಾ ಇದ್ದಾರಾ, ವ್ಯಾಪಾರಸ್ಥರು ಏನ್ ಮಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆನೂ ನಿಗಾ ವಹಿಸ್ತಾ ಇಲ್ಲ ಅಂತಂದ್ರೆ ಅದು ಇದ್ದೂ ಇಲ್ಲದಂತಾಯ್ತಲ್ಲ ಆ ಇಲಾಖೆ. ಖಂಡಿತ ಇದೇ ನಮ್ಮ ಮೂಲಭೂತ ಪ್ರಶ್ನೆ. ಏನಂದ್ರೆ, ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅನ್ನುವಂಥದ್ದು ಸುಸಜ್ಜಿತವಾಗಿ ಸಾಕಷ್ಟು ಅಧಿಕಾರಿಗಳನ್ನ ಹೊಂದಿರುವಂತ ಒಂದು ಇಲಾಖೆ. ಆದ್ರೆ ನಾವೇ ರಹಸ್ಯ ಕಾರ್ಯಾಚರಣೆ ಮಾಡಿಕೊಂಡು ಈ ಅಧಿಕಾರಿಗಳ ಹತ್ರ ಹೋದ್ರೆ ನಿರ್ದೇಶಕರಿಗೆ ಕೂಡ ಗೊತ್ತಿಲ್ಲ ಯಾವ ಕೆಮಿಕಲ್ಗಳು ಬ್ಯಾನ್ ಆಗಿದೆ ಅನ್ನುವಂಥದ್ದು. ಅಲ್ಲಿರುವಂಥ ಏನು ಜಿಲ್ಲಾವಾರವಾಗಿ, ತಾಲೂಕುವಾರುಗಳಲ್ಲಿ ಅಧಿಕಾರಿಗಳಿರ್ತಾರೆ, ಕೆಲವರನ್ನ ಬಿಟ್ರೆ ಬೇರೆ ಯಾರಿಗೂ, ಅವ್ರು ಇನ್ನೂ ಕೂಡ ಎಂಡೋಸಲ್ಫಾನ್ DDT ಅಲ್ಲಿ ಇದ್ದಾರೆ ಬಿಟ್ರೆ, ಈಗ ಯಾವ ಹೊಸ ಕೆಮಿಕಲ್ಗಳು ಬ್ಯಾನ್ ಆಗಿವೆ ಅದರ ಪಟ್ಟಿನೂ ಇಲ್ಲ ಅವ್ರ ಹತ್ರ, ಅವರಿಗೆ ಮಾಹಿತಿನೂ ಇಲ್ಲ. ಇದು ದುರಂತ. ಇನ್ನು ಇವರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಇವ್ರು ರೈತರಿಗೆ ಎಲ್ಲಿ ಹೇಳ್ತಾರೆ? ಆಮೇಲೆ ರೈತರ ಹತ್ರ ನಾವು ಕೇಳಿದ್ವಿ, ಯಾವತ್ತಾದ್ರೂ ಕೃಷಿ ಇಲಾಖೆಯವರು ನಿಮ್ಮ ಹತ್ರ ಬಂದಿದ್ದಾರಾ, ಅಥವಾ ಇದೊಂದು ನಿಷೇಧಿತ, ಇದು ಇಡೀ ಪರಿಸರಕ್ಕೆ, ಮನುಷ್ಯನಿಗೆ, ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಇದು ಅಪಾಯಕಾರಿ ಅಂತ ನಿಮ್ಗೆ ಯಾವಾಗಾದ್ರೂ ಮಾಹಿತಿ ಕೊಟ್ಟಿದ್ದಾರಂತ ಕೇಳಿದ್ರೆ, ಮೇಡಮ್ ನಮಗೆ ಕೃಷಿ ಇಲಾಖೆ ಇದೆ ಅಂತಲೇ ಗೊತ್ತಿಲ್ಲ, ಅಲ್ಲಿ ಅಧಿಕಾರಿಗಳಿದ್ದಾರೆ ಅಂತಲೇ ಗೊತ್ತಿಲ್ಲ, ನಾವು ಯಾವತ್ತೂ ಅಧಿಕಾರಿಗಳ ಮುಖವೇ ನೋಡಿಲ್ಲ ಅಂತಾರೆ. ಅಂದ್ರೆ ಇವರು ಬರೀ 4 ಗೋಡೆಗಳ ಮಧ್ಯೆ ಇರ್ತಾರೆ, ಮಧ್ಯೆ ಇದ್ರೂ ಕೂಡ ಈ ಒಂದು ಸಣ್ಣ ಒಂದು ಜ್ಞಾನವನ್ನ ಗಳಿಸ್ಕೊಂಡಿಲ್ಲ. ಹಾಗಾಗಿ ಈ ಕೃಷಿ ಇಲಾಖೆ ಯಾಕೆ ಇದೆ ಅನ್ನುವಂಥದ್ದು ಅಂದ್ರೆ ಇದು ತುರ್ತು. ಯಾಕಂದ್ರೆ ಇಲ್ಲಿ ವಿಷ ಹಾಕ್ತಿದ್ದಾರೆ, ವಿಷ ತಿನ್ನಿಸ್ತಿದ್ದಾರೆ ಒಬ್ರಿಬ್ರಿಗೆಲ್ಲ. ಈಗ ಕೃಷಿ ಸಚಿವರು ತಿಂತಿರುವಂತ ಹಣ್ಣು ಹಂಪಲಿಗೂ ಬೀಳ್ತಿದೆ ವಿಷ.
ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ವಿಷ ಬೀಳುವಂತ ಒಂದು ತುರ್ತಾಗಿರೋದ್ರಿಂದ ಇದನ್ನು ಕೂಡ ಗಮನ ಹರಿಸ್ತಿಲ್ಲ. ಅಂದ್ರೆ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ನಾವು ರೈಡ್ ಮಾಡ್ತೀವಿ, ಬಟ್ ನಾವು ರೈಡ್ ಮಾಡುವ ಸಂದರ್ಭದಲ್ಲಿ ಇಂಥ ಯಾವುದೇ ವಿಷವಸ್ತುವನ್ನ ಇಟ್ಕೊಳ್ಳಲ್ಲ ಅಂತ. ಅಂದ್ರೆ ಹಾಗಾದ್ರೆ ಇವರು ರೈಡ್ ಮಾಡೋ ಚಟುವಟಿಕೆ ಹೇಗಿರುತ್ತೆ ಅಂದ್ರೆ ಮೊದಲೇ ಇನ್ಫಾರ್ಮ್ ಮಾಡಿ ಹೋಗಿರ್ತಾರೆ ಇವರು, ಹಾಗಾಗಿ ಅವ್ರ ಮುಂದೆ ಇಟ್ಟಿರಲ್ಲ. ಇದು ಇವರು ನಾಟಕ ಆಡ್ತಿರುವಂತದ್ದು. ಎಸ್, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ ತಮ್ಮೆಲ್ಲ ಮಾಹಿತಿಗಳಿಗೆ.